ರಾಜ್ಯದೆಲ್ಲೆಡೆ ಪ್ರಸಿದ್ಧಿ ಪಡೆದಿರುವ ಕುಮಟಾದ ಸಿಹಿ ಈರುಳ್ಳಿ ಮಾರಾಟ ಜೋರಾಗಿದೆ. ಈ ಬಾರಿ ಇಳುವರಿ ಕಡಿಮೆಯಾಗಿದ್ದು ಬೆಲೆಯೂ ಸ್ವಲ್ಪ ಜಾಸ್ತಿಯಾಗಿದೆ. ರಾಜ್ಯದೆಲ್ಲೆಡೆ ಪ್ರಸಿದ್ಧಿ ಪಡೆದಿರುವ ಕುಮಟಾ ತಾಲೂಕಿನಲ್ಲಿ ಮಾತ್ರ ಬೆಳೆಯುತ್ತಿರುವ ಸಿಹಿ ಈರುಳ್ಳಿ ಮಾರಾಟ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ಆರಂಭವಾಗಿದೆ. ಅಳವೆಕೋಡಿ ಹಂದಿಕೋಣ್ ಭಾಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಈ ಸಿಹಿ ಈರುಳ್ಳಿ ಮಾರಾಟ ಜೋರಾಗಿ ನಡೆಯುತ್ತಿದೆ. ಈ ಬಾರಿ ಈರುಳ್ಳಿ ಇಳುವರಿಯಲ್ಲಿ ಕಡಿಮೆಯಾಗಿದ್ದರೂ ಸಹ ಬೆಲೆಯೂ ಕಳೆದ ವರ್ಷದ ಬೆಲೆಗಿಂತ ಸ್ವಲ್ಪ ಜಾಸ್ತಿ ಎನ್ನಬಹುದಾಗಿದೆ. ಕುಮಟಾದ ವನ್ನಳ್ಳಿ, ಅಳವೆಕೋಡಿ ಹಾಗೂ ಹಂದಿಕೋಣ್ ಭಾಗದಲ್ಲಿ ವಿಶೇಷವಾಗಿ ಬೆಳೆಯುವ ದಟ್ಟ ಗುಲಾಬಿ ಬಣ್ಣದ ಮತ್ತು ಬಿಳಿ ಬಣ್ಣದ ಈರುಳ್ಳಿಗಳು ಕುಮಟಾ ಸಿಹಿ ಈರುಳ್ಳಿ ಎಂದೇ ಎಲ್ಲೆಡೆ ಪ್ರಸಿದ್ಧವಾಗಿದೆ. ಇಲ್ಲಿನ ಈರುಳ್ಳಿಗಳಲ್ಲಿ ನೀರಿನಂಶ ತುಂಬಾ ಜಾಸ್ತಿ. ಈ ಈರುಳ್ಳಿಗಳನ್ನ ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬರುವುದು ಕೂಡ ತುಂಬಾ ಕಡಿಮೆ ಎನ್ನಬಹುದು. ಮಧ್ಯಮ ಹಾಗೂ ಚಿಕ್ಕ ಗಾತ್ರದವು ಹೆಚ್ಚಿರುವುದರಿಂದ ಸಲಾಡ್ ಇನ್ನಿತರ ಪದಾರ್ಥಗಳಿಗೆ ಬಳಸುವುದು ಮತ್ತು ಹಸಿಯಾಗಿಯೇ ತಿನ್ನಲು ತುಂಬಾ ರುಚಿ ಎನಿಸುತ್ತದೆ. ಇದರಲ್ಲಿಯೇ ವಿಶೇಷವಾದ ಬಿಳಿ ಈರುಳ್ಳಿ ಔಷಧದ ಬಳಕೆಗೆ ಯೋಗ್ಯ ಎನ್ನಲಾಗಿದೆ. ಈ ಬಾರಿ ಈರುಳ್ಳಿ ಬೆಲೆಯೂ ಕೂಡ ಸ್ವಲ್ಪ ದುಬಾರಿಯಾಗಿದ್ದು ಪ್ರತಿ ಕೆಜಿಗೆ ₹85 ರಿಂದ ₹120 ದರ ನಿಗದಿಪಡಿಸಲಾಗಿದೆ. ಈರುಳ್ಳಿಗಳ ಗಾತ್ರದ ಮೇಲೆ ಈ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಬಿಳಿ ಈರುಳ್ಳಿಯ ಬೆಲೆ ಕಳೆದ ಬಾರಿ ₹100 ರಿಂದ ₹120 ಮಾರಾಟ ಮಾಡಲಾಗಿತ್ತು. ಆದರೆ ಈ ಬಾರಿ ಇದರ ದರ ಬರೋಬ್ಬರಿ ಪ್ರತಿ ಕೆಜಿಗೆ ₹150 ನಿಗದಿಯಾಗಿದೆ. ಕುಮಟಾದ ಸಿಹಿ ಈರುಳ್ಳಿ ನೆರೆಯ ಗೋವಾ, ಮುಂಬೈ, ಕೇರಳ ಸೇರಿದಂತೆ ವಿದೇಶಗಳಿಗೂ ಮಾರಾಟವಾಗುತ್ತಿದೆ. ಅನೇಕ ಕಡೆಗಳಲ್ಲಿ ವಾಹನಗಳ ಮೂಲಕ ಸರಬರಾಜಾಗುತ್ತಿರುವುದು ಕಂಡುಬಂದಿದೆ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ ಈ ಭಾಗದಲ್ಲಿ ಕೊಯ್ಲು ನಡೆದು ಕೆಲವು ವ್ಯಾಪಾರಿಗಳು ಗದ್ದೆಗಳಲ್ಲೇ ಈರುಳ್ಳಿ ಗುತ್ತಿಗೆ ಮಾಡಿ ಸಾಗಿಸುತ್ತಾರೆ. ಕೆಲವರು ಅಳವೆಕೋಡಿ, ಹಂದಿಗೋಣ್ ರಾಷ್ಟ್ರೀಯ ಹೆದ್ದಾರಿ 66ರ ಅಂಚಿನಲ್ಲಿ ಈರುಳ್ಳಿ ಪೊತ್ತೆ ಕಟ್ಟಿ ಮಾರುತ್ತಾರೆ. ಮುಂದಿನ 1-2 ತಿಂಗಳುಗಳ ಕಾಲ ಈ ರಸ್ತೆಯಂಚಿಗೆ ಈರುಳ್ಳಿ ಮಾರಾಟ ಇರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಅಳವೆಕೋಡಿಯ ಈರುಳ್ಳಿ ಮಾರಾಟಗಾರರಾದ ವಿನಾಯಕ್ ಪಟ್ಕಾರ್ ಮಾತನಾಡಿ, ಈ ಭಾಗದ ಈರುಳ್ಳಿ ಸಿಹಿ ಈರುಳ್ಳಿ ಎಂದೇ ಹೆಸರುವಾಸಿಯಾಗಿದೆ. ಇದರಲ್ಲಿ ಔಷಧೀಯ ಗುಣಗಳು ಹೊಂದಿವೆ. ನಾವು ನೇರವಾಗಿ ಬೆಳೆಗಾರರಿಂದ ಖರೀದಿ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡುತ್ತೇವೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಇದರ ಇಳುವರಿ ಕಡಿಮೆಯಾಗಿದೆ. ಅದೇ ರೀತಿ ಬೆಲೆಯಲ್ಲಿಯೂ ಸಹ ಸ್ವಲ್ಪ ಏರಿಕೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಾರಾಟ ಮಾಡುವುದರಿಂದ ಗ್ರಾಹಕರು ಆಗಮಿಸಿ ಖರೀದಿ ಮಾಡುತ್ತಾರೆ ಎಂದರು. ಇದೊಂದು ಜಡೆ ಈರುಳ್ಳಿ ಅನಾದಿ ಕಾಲದಿಂದಲೂ ಇಲ್ಲಿ ಬೆಳೆದಂತ ಬಂದದ್ದು. ಇದು ಗೋವಾ ಮತ್ತು ಮಂಗಳೂರು ರಾಜ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಈರುಳ್ಳಿ ಮೂರು ಕ್ವಾಲಿಟಿ ಇದೆ. ದೊಡ್ಡ ಸೈಜು 120, ಮೀಡಿಯಮ್ಮು 110, 100, 90 ಹೀಗೆ 3-4 ವೆರೈಟಿ ಇದೆ. ಇದು ಬಿಳಿ ಈರುಳ್ಳಿ ಔಷಧ ಗುಣ ಇರುವುದರಿಂದ ಇದು ಭಾರಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಈರುಳ್ಳಿ ರೇಟು ಸುಮಾರು 170 ರಿಂದ 180 ಮಾರ್ತಿದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.